ನೋಡಿ 10ನೇ ತಾರೀಕು ಇದೇ ತಿಂಗಳು 10ನೇ ತಾರೀಕಲ್ಲಿ ಈ ಕ್ರೈಸ್ ರಿಕ್ರೂಟ್ಮೆಂಟ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಂಡರಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಕಾದಿರತಕ್ಕಂಥ ಸುಮಾರು 760ಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿತ್ತು. ನಿನ್ನೆ ಸುದೀರ್ಘವಾಗಿ ಸುಮಾರು 15ರಿಂದ 20 ನಿಮಿಷ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ತುಂಬ ಜನ ಈ ಒಂದು ಎಕ್ಸಾಮಲ್ಲಿ ನೆಗೆಟಿವ್ ವ್ಯಾಲ್ಯುವೇಷನ್ ದಟ್ ಈಸ್ ಋಣಾತ್ಮಕ ಮೌಲ್ಯಮಾಪನ ಇರುತ್ತಾ ಅಂತ ಕೇಳಿದರೆ, ಆ್ಯಂಡ್ ಬಿಫೋರ್ ದ್ಯಾಟ್ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ವಾಹಿನಿಗೆ ವಿಸಿಟ್ ಮಾಡಿರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಭಾಳ ಮುಖ್ಯವಾಗಿ ದಯಮಾಡಿ ನಮ್ಮ ವಾಹಿನಿಗೆ ಇದುವರೆಗೂ ಯಾರು ಮೆಂಬರ್ಶಿಪ್ ಆಗಿಲ್ವೋ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಹಾಗೆಯೇ ಅಲ್ಲಿ ಸಾಕಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ ವೀಡಿಯೋಸ್ ಇದೆ ಫ್ರೀ ಆಫ್ ಕಾಸ್ಟಲ್ಲಿ. ಯಾವುದೇ ₹1 ಅಮೌಂಟ್ ಇಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿ ಫ್ರೀಯಾಗಿ ನೋಡ್ಬೋದು. ಸೊ ವಿಚಾರಕ್ಕೆ ಬರೋಣ. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಯಾರೂ ಕೂಡ ಒಂದು 15-20 ನಿಮಿಷ ವೀಡಿಯೋ ಇದ್ದರೆ ಅದನ್ನು ನೋಡೋ ಪ್ರಯತ್ನ ಮಾಡಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಒಂದು 5 ನಿಮಿಷ ನೋಡೋದು ಸ್ಕಿಪ್ ಮಾಡೋದು, ಅಥವಾ ಒಂದು 10 ನಿಮಿಷ ನೋಡೋದು ಸ್ಕಿಪ್ ಮಾಡ್ಬೋದು. ಹಿಂಗೆಲ್ಲ ಮಾಡಿದಾಗ ಅದರಿಂದ ಆಚೆಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ನೋಟಿಫಿಕೇಷನು ಎಲ್ಲವನ್ನ ಹೇಳಿರ್ತೀವಿ ನಾವು, ಬಟ್ ಕೆಲವರು ಕೊನೆವರೆಗೂ ನೋಡಲ್ಲ. ಹಾಗೇನಾಗುತ್ತೆ, ಆಟೋಮ್ಯಾಟಿಕಲಿ ಈ ಥರದ ಒಂದಷ್ಟು ಕ್ವಶನ್ಸ್ ಎಲ್ಲ ರೈಸ್ ಆಗುತ್ತೆ. ತೊಂದರೆ ಇಲ್ಲ. ಸೊ ಸುಮಾರು ಒಂದು 12ರಿಂದ 14 ಪೇಜ್ ಇದೆ ಇದು ನಿಮಗೆ ಒಟ್ಟು PDF ಕಾಪಿ. ಸೊ ನೀವು ಕೇಳಿದ ಕ್ವಶನ್ ಏನು ಇಲ್ಲಿ, ಈ ಒಂದು ಕ್ರೈಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ನಲ್ಲಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇದೆಯಾ ಅಂತ ಅಂದ್ಬಿಟ್ಟು, ಇದು ಐ ಥಿಂಕ್ ಒಂದು ಈ PDF ಅಲ್ಲಿ ಒಂದು 8ನೇ ಪೇಜಲ್ಲೇನೋ ಇದೆ. ಇದು ಹೇಳ್ತೀನಿ ನಿಮಗೆ ಅದನ್ನು. ಸೊ ಅದನ್ನೇ ಅಫಿಷಿಯಲ್ ಆಗಿದೆ, ಅದನ್ನು ಇಟ್ಕೊಂಡು ನೋಡಿ ಇಲ್ಲಿ ಬಂತು. ಇಲ್ಲಿ ಪೇಜ್ ನಂಬರ್ 8 ಇದೆ, 14 ಪೇಜಸಲ್ಲಿ ನೋಡಿ. ಇಲ್ಲಿ ಒಂದು ಸೂಚನೆ ಅಂತ ಇದೆ. ಇಲ್ಲಿ ನೀವು ಕೇಳಿದಂಥ ಪ್ರಶ್ನೆಗೆ ಅಥೆಂಟಿಕೇಟ್ ಆನ್ಸರ್ ಇದೆ. ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯುವೇಷನ್ ಇದು ಬಂದ್ಬಿಟ್ಟು ನಿಮಗೆ ನೋಡಿ ಇಲ್ಲೊಂದು 3 ಪಾಯಿಂಟ್ ಇದೆ. ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ ನಾನು. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಪರೀಕ್ಷೆಯ ವೇಳಾಪಟ್ಟಿಯನ್ನು, ಸೊ ಯಾವ್ಯಾವ ಡೇಟ್ಗೆ ಕಂಡಕ್ಟ್ ಆಗುತ್ತೆ ಅಂತ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಒಂದು ಕ್ರೈಸ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡುತ್ತೆ. ಅದು ಗೊತ್ತಿರಲಿ, ನಾನು ಹೇಳಿದೆ ನಾನು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ನೀವು ಎಲಿಜಿಬಿಲಿಟಿಗೆ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಅಂತ ಹೇಳಿದರೆ 35, ಆಯಿತಾ. ಸೊ ಕನಿಷ್ಠ ಅಂಕಗಳನ್ನು ಯಾರು ಇಲ್ಲಿ ಗಳಿಸಲ್ವೋ ಅವ್ರನ್ನ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಕನ್ಸಿಡರ್ ಮಾಡಲ್ಲ, ಅರ್ಹರಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ 35% ಅಂಕ ಅಂತ ಏನು ಹೇಳಿದರೆ ಅದನ್ನು ಎಲ್ಲರೂ ಕೂಡ ಇಲ್ಲಿ ಅದನ್ನು ಸ್ಕೋರ್ ಮಾಡಲೇಬೇಕಾಗಿದೆ. ಸೊ ನೀವು ಕೇಳಿದಂಥ ಪ್ರಶ್ನೆ ಇಲ್ಲಿ ನೆಗೆಟಿವ್ ವ್ಯಾಲ್ಯುವೇಷನ್ ದಟ್ ಈಸ್ ಋಣಾತ್ಮಕ ಮೌಲ್ಯಮಾಪನ. ಸೊ ಹೇಗೆ ಇಲ್ಲಿ ಇದನ್ನು ಕಡಿತಗೊಳಿಸ್ತಾರೆ ಅಂತ ನೋಡಿ. ಇಲ್ಲಿ ಇದೆಯಲ್ಲ ಫಸ್ಟ್ ಪಾಯಿಂಟಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ದ 4 ಮಲ್ಟಿಪಲ್ ಚಾಯ್ಸ್ ಇಸ್ ದೇರ್. ಒಂದು ಕ್ವಶನ್ಗೆ ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕು. ಅಂದರೆ ಏನು ಶೇಡ್ ಮಾಡಬೇಕು ಅಂತ, ದಟ್ ಈಸ್ ನಾಟ್ ಟಿಕ್ ಅಲ್ಲ, ಶೇಡ್ ಮಾಡಬೇಕಾಗತ್ತೆ ಇಲ್ಲಿ. ಇನ್ ಕೇಸ್ ಏನಾದರೂ 4 ಉತ್ತರಗಳಲ್ಲಿ ನೀವು ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶ ಅಂದರೆ 0.25, 4ನೇ 1 ಅಂಶ ಅಂದರೆ ಎಷ್ಟು, 0.25 ಅಂಕಗಳನ್ನು ಕಳೆಯಲಾಗುವುದು. ಹಾಗಾದರೆ ಎಷ್ಟು ಮಾರ್ಕ್ಸ್ಗೆ ಕಟ್ಟಾಗುತ್ತೆ ಇದು? 4 ಉತ್ತರಗಳು ನೀವು ತಪ್ಪು ಮಾಡಿದ್ರೆ, ತಪ್ಪು ಉತ್ತರಗಳು 4 ಆದರೆ ಏನಾಗುತ್ತೆ, ನಿಮಗೆ 1 ಮಾರ್ಕ್ಸು ಅಲ್ಲಿ ಹೋಗುತ್ತೆ. 4ನೇ 1 ಅಂಶ ಅಂದರೆ 0.25. ಸೊ 4 ಕ್ವಶನ್ಸನ್ನು ನೀವು ತಪ್ಪು ಉತ್ತರವನ್ನು ಮಾಡಿದ್ರೆ, ತಪ್ಪು ಶೇಡ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸು ನೀವು ಕಳ್ಕೊಳ್ತೀರ, ಆಯಿತಾ. ಅದು 0.25 ನೆಗೆಟಿವ್ ವ್ಯಾಲ್ಯುವೇಷನು ಇದೆ. ಅರ್ಥ ಆಯಿತಾ ನಿಮಗೆ? ನೆಕ್ಸ್ಟ್ OMR ಬಗ್ಗೆ ಹೇಳಿದರೆ, ಇಲ್ಲಿ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ನೋಡಿ. ಇಲ್ಲಿ ಐ ಥಿಂಕ್ ಒಂದು 5ನೇ ಆಯ್ಕೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ. ಸೊ ಏನಕ್ಕೆ 5ನೇ ಆಯ್ಕೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ನೀವು ಯಾವುದಾದ್ರು ಪ್ರಶ್ನೆಗೆ ನೀವು ಆನ್ಸರೇ ಮಾಡಿಲ್ಲ ಅಂತಂದರೆ, ಯಾವುದಕ್ಕೂ ಶೇಡ್ ಮಾಡಿಲ್ಲ ಅಂತ ಕಂಡು ಬಂದಾಗ ಏನು ಮಾಡಬೇಕು, 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಲಾಸ್ಟ್ 5 ಮಿನಿಟ್ಸ್ ನಿಮಗೆ ಅವಕಾಶ ಇರುತ್ತೆ. ಇನ್ ಕೇಸ್ ಯಾವುದಾದ್ರು ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತೇ ಇರಲ್ಲ, ಅಂಥ ಟೈಮಲ್ಲಿ ನೀವು ಶೇಡ್ ಮಾಡಲ್ಲ. ಏನಕ್ಕೆ ಕೆಲವರೆಲ್ಲ ಉತ್ತರ ಗೊತ್ತಿಲ್ಲ ಅಂದಾಗ ಶೇಡ್ ಮಾಡಲ್ಲ ಅಂತಂದರೆ, ಸೊ ನೆಗೆಟಿವ್ ವ್ಯಾಲ್ಯುವೇಷನ್ ಇರತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿ ತುಂಬ ಜನ ಏನು ಮಾಡ್ತಾರೆ, ಆನ್ಸರ್ ಗೊತ್ತಿಲ್ಲ ಅಂದರೆ ಶೇಡ್ ಮಾಡಲಿಕ್ಕೆ ಹೋಗಲ್ಲ, ಅದನ್ನು ಹಂಗೆ ಬಿಟ್ಟಿರ್ತಾರೆ. ಅದನ್ನು ಸುಮ್ಮನೆ ಶೇಡ್ ಮಾಡಿ ತಪ್ಪಾದರೆ ನಮ್ಮದೇ ಮಾರ್ಕ್ಸ್ ಹೋಗುತ್ತೆ ಅಂತಕ್ಕಂಥ ಭಯ ಇರುತ್ತೆ ಅವರಿಗೆ. ಹಾಗಾಗಿ ಆ ಉತ್ತರವನ್ನು ಶೇಡ್ ಮಾಡಿದ್ರೆ ಹಾಗೆ ಬಿಡ್ತಾರೆ. ಅಂಥ ಉತ್ತರಗಳನ್ನು ನೀವು ಶೇಡ್ ಮಾಡದೆ ಬಿಟ್ಟಾಗ ಒಂದು 5ನೇ ಆಯ್ಕೆ ಇರುತ್ತೆ, ಸೊ ಅದನ್ನು ಶೇಡ್ ಮಾಡಬೇಕಾಗತ್ತೆ. ಅಂದರೆ ನೀವು ಹಾಗೆ ಬರೋಂಗಿಲ್ಲ ಅಲ್ಲಿ. ಸೊ ಅದನ್ನು 5ನೇ ಆಯ್ಕೆಯನ್ನು ಶೇಡ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಏನು ಅದು ಕಡಿತ ಆಗಲ್ಲ. ಸೊ ಒಂದು ರೆಸ್ಪಾನ್ಸ್ ಮಾಡಿದ್ರೆ ಅಂತ ಅರ್ಥ ಆಗುತ್ತೆ, ಅಷ್ಟೇ ಅದು. ಸೊ ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷವನ್ನು ನೀಡಲಾಗುವುದು. ಅಂದರೆ ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಇದು ತಲೆನೋವಾಗಿರೋದು. ಈಗ ಯಾವುದೇ ಕ್ವಶನ್ ಆಗಲಿ, ನೀವೇನಾದರೂ ಈಗ ಒಂದು 150 ಮಾರ್ಕ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಈಗ ಒಂದು ಎಕ್ಸಾಮ್ ಪ್ಯಾಟ್ರಲ್ಲಿ, ಅಥವಾ ಒಂದು 100 ಇರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಅದರಲ್ಲಿ
ಒಂದು 5ರಿಂದ 6 ಪ್ರಶ್ನೆಗಳಿಗೆ ನಿಮಗೆ ಗೊತ್ತೇ ಇರಲ್ಲ, ನೀವು ಶೇಡ್ ಮಾಡಲ್ಲ ಬಿಟ್ಬಿಡ್ತೀರ ನೀವು, ಅದಕ್ಕೂ ಮಾರ್ಕ್ಸ್ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ಸಲ್ಲಿ. ಹಾಗಾಗಿ ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ವೋ ಆ ಗೊತ್ತಿಲ್ಲದೆ ಇರತಕ್ಕಂಥ ಉತ್ತರಗಳಿಗೆ 5ನೇ ವೃತ್ತ ಇದೆಯಲ್ಲ, 5ನೇ ಸರ್ಕಲನ್ನು ಶೇಡ್ ಮಾಡಿ, ಆವಾಗ ಯಾವುದೇ ಅಂಕಗಳು ಕಡಿತ ಆಗಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ನೀವು ಕೇಳಿದಂಥ ಪ್ರಶ್ನೆಗೆ ನಿಮಗೆ ಅಥೆಂಟಿಕೇಟ್ ಆಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಇಲ್ಲಿ ಭಾವಿಸ್ತಾ ಇದ್ದೀನಿ. ಇದರಿಂದ ಆಚೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಯಾಕೆಂದರೆ ಇದು 14 ಪೇಜಸ್ ಆಗಿರೋದ್ರಿಂದ ಲೆಂತಿ ವಿಡಿಯೋಗಳು ಏನಾಗ್ತಾರೆ, ತುಂಬ ಜನ ಯಾರು ನೋಡಲ್ಲ, ಐ ಥಿಂಕ್ ಸ್ಕಿಪ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ ಇಲ್ಲಿ, ಯಾವುದು ಪ್ರಮುಖವಾಗಿದೆ ಆ ಒಂದೊಂದೇ ತುಣುಕನ್ನು ಎತ್ಕೊಂಡು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ, ಆಯಿತಾ. ಸೊ ಬೇರೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ಅದನ್ನು ನೋಡಿಕೊಂಡು ಮತ್ತು ಈ PDF ನಾನು ಇನ್ನೊಂದು ಸಲ ನೀಟಾಗಿ ರೆಫರ್ ಮಾಡಿ ನಿಮ್ಗೆ ಹೇಳ್ತೀನಿ. ತುಂಬ ಜನ ಎಕ್ಸಾಮ್ ಪ್ಯಾಟರ್ನ್ ಕೇಳಿದರೆ ಅದರ ನಿಮಗೆ ನಾಳೆ ಅವ್ರು ನಾಳಿದ್ದು ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಖಂಡಿತವಾಗ್ಲೂ ಎಲ್ಲವನ್ನು ಹೇಳೋ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.